ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಸೊಲ್ಯೂಷನ್ ಫಾರ್ ಸಕ್ಸಸ್. ಟೆಕ್ ನ್ಯೂಸ್ ಎಪಿಸೋಡ್ 49ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ರಿಯಲ್ಮಿ ಇಂದ ಇದೆ. ರಿಯಲ್ಮಿ ನಾರ್ಜೋ 30 ಸೀರೀಸ್ ಮೊಬೈಲ್ಸ್ ಗಳನ್ನ ತರ್ತಾರೆ ಅಂತ ಈಗಾಗಲೇ ನಾನು ನಿಮಗೆ ಟೆಕ್ ನ್ಯೂಸ್ ಅಲ್ಲಾದ್ರೆ ಹೇಳಿದ್ದೆ. ಇವಾಗ ಈ ಮೊಬೈಲ್ಗೆ ಸಂಬಂಧಪಟ್ಟ ರಿಟೈಲರ್ ಬಾಕ್ಸ್ ಕನ್ಫರ್ಮ್ ಆಗಿದೆ. ಒಂದು ವಾರದಿಂದ ರಿಯಲ್ಮಿ ಸಿಒ ಮಾಧವ್ ಶೇಟ್ ಅವರು ಟ್ವಿಟರ್ ಅಕೌಂಟ್ ಅಲ್ಲಿ ಒಂದು 5 ರಿಟೈಲರ್ ಬಾಕ್ಸ್ ಗಳನ್ನ ಪೋಸ್ಟ್ ಮಾಡಿದ್ರು. ಇಷ್ಟರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಆ ಬಾಕ್ಸಿಗೆ ನೀವು ವೋಟ್ ಮಾಡಿ. ಯಾವ ಬಾಕ್ಸಿಗೆ ಜಾಸ್ತಿ ವೋಟ್ ಬರುತ್ತೋ ಅದೇ ಬಾಕ್ಸ್ ನಾವು ರಿಟೈಲರ್ ಬಾಕ್ಸ್ ಆಗಿ ಕನ್ವರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಧವ್ ಶೇಟ್ ಅವರಾದ್ರೆ ಹೇಳಿದ್ರು. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಬ್ಲೂ ಕಲರ್ ಬಾಕ್ಸ್, ಸೊ ಎಲ್ಲರೂ ಕೂಡ ಇದೇ ಬಾಕ್ಸ್ ಇರ್ಲಿ ಅಂತ ಹೇಳ್ಬಿಟ್ಟು ವೋಟ್ ಮಾಡಿದ್ದಾರೆ. ಸೊ ನಿಮಗೆ ರಿಯಲ್ಮಿ ನಾರ್ಜೋ 30 ಸೀರೀಸ್ ಮೊಬೈಲ್ಸ್ ಎಲ್ಲಾನು ಕೂಡ ಈ ಬ್ಲೂ ಕಲರ್ ಬಾಕ್ಸ್ ಅಲ್ಲಾದ್ರೆ ಬರುತ್ತೆ. ಈ ಮೊಬೈಲು ಈ ತಿಂಗಳು ಫೆಬ್ರವರಿ ತಿಂಗಳಲ್ಲೇ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಆದ್ರೆ ಬರ್ತಾ ಇದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ ಐಫೋನ್ 13 ಸೀರೀಸ್ ಮೊಬೈಲ್ಸ್ ಗಳಲ್ಲಿ ಆಲ್ವೇಸ್ ಆನ್ ಡಿಸ್ಪ್ಲೇ ಸಪೋರ್ಟ್ ಇರುತ್ತೆ. ಹಾಗೆ ಬಂದ್ಬಿಟ್ಟು 120 ಹರ್ಟ್ಸ್ ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ನ್ಯೂಸ್ ಆದ್ರೆ ಬರ್ತಾ ಇದೆ. ಸೊ ನೋಡೋಣಂತೆ ಐಫೋನ್ 13 ಸೀರೀಸ್ ಮೊಬೈಲ್ಸ್ ಗಳಲ್ಲಿ ಏನೇನೆಲ್ಲ ಹೊಸ ಫೀಚರ್ಸ್ ಗಳನ್ನ ಆಡ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಬ್ಲಾಕ್ಬೆರಿ ಇಂದ ಈ ಹೆಸರು ಕೇಳಿ ಎಷ್ಟೋ ವರ್ಷಗಳಾಗೋಯ್ತು. ಇವಾಗ ಈ ಕಂಪ್ನಿಯವರು ಒಂದು 5G ಸ್ಮಾರ್ಟ್ ಫೋನ್ ನ ಲಾಂಚ್ ಆದ್ರೆ ಮಾಡ್ತಾ ಇದ್ದಾರೆ. ಈ ಮೊಬೈಲ್ ಅಲ್ಲಿ ಕ್ಲಾಸಿಕ್ ಕೀಬೋರ್ಡ್ ಆದ್ರೆ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಸ್ಮಾರ್ಟ್ ಫೋನ್ ಕೆಳಗಡೆ ನಿಮಗೊಂದು ಕ್ಲಾಸಿಕ್ ಕೀಬೋರ್ಡ್ ಆದ್ರೆ ಕೊಟ್ಟಿರ್ತಾರೆ. ಇದು ಬಂದ್ಬಿಟ್ಟು ಬ್ಲಾಕ್ಬೆರಿ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಆನ್ವರ್ಡ್ ಮೊಬಿಲಿಟಿ ಅವರು ಈ ಮೊಬೈಲ್ಗೆ ಸೆಕ್ಯೂರಿಟಿ ಲೆವೆಲ್ಸ್ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿ ಡೆವಲಪ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಆದ್ರೆ ಬರ್ತಾ ಇದೆ. ಬ್ಲಾಕ್ಬೆರಿ ಅವ್ರಿಗೆ ಈಗಲೂ ಕೂಡ ಕಾಲ ಮಿಂಚಿಲ್ಲ, ಒಳ್ಳೆ ಮಾರ್ಕೆಟ್ ಆದ್ರೆ ಇದೆ. ಅದೇ ಒಳ್ಳೆ ಪ್ರೈಸ್ ಅಲ್ಲಿ ತರಬೇಕು. ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಯಾವಾಗೋ ಒಂದು ಮೊಬೈಲ್ ನ ತಂದ್ಬಿಟ್ಟು ಇನ್ನೊಂದು ಮೊಬೈಲ್ ನ ಇನ್ಯಾವಾಗ್ಲೋ ಲಾಂಚ್ ಮಾಡ್ತಾರೆ. ಪ್ರೈಸು ಕೂಡ 70,000, 80,000, 90,000 ಇರುತ್ತೆ. ಸೊ ಒಂದ್ ಸ್ವಲ್ಪ ರೀಸನಬಲ್ ಪ್ರೈಸ್ ಅಲ್ಲಿ ಮೊಬೈಲ್ಸ್ ನ ಲಾಂಚ್ ಮಾಡಿದ್ರೆ ಈಗಲೂ ಕೂಡ ಒಳ್ಳೆ ಮಾರ್ಕೆಟ್ ಆದ್ರೆ ಇದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಟೆಸ್ಲಾ ಕಾರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನೋದು ನಮ್ಮ ಕರ್ನಾಟಕದಲ್ಲೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನ್ಯೂಸ್ ಆದ್ರೆ ಬರ್ತಾ ಇದೆ. ಮೊನ್ನೆ ತಾನೇ ಟೆಸ್ಲಾ ಅವರು ಒಂದು ಆಫೀಸ್ ನ ರಿಜಿಸ್ಟ್ರೇಷನ್ ಮಾಡಿದ್ರು, ಟೆಸ್ಲಾ ಇಂಡಿಯಾ ಮೋಟಾರ್ಸ್ ಅಂಡ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಮ್ಮ ಕರ್ನಾಟಕದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನು ಕೂಡ ಓಪನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಮೊನ್ನೆ ತಾನೇ ಸಿಎಂ ಯಡಿಯೂರಪ್ಪ ಅವರು ಕೂಡ ಹೇಳಿದ್ದಾರೆ. ಸೊ ನೋಡೋಣಂತೆ ಟೆಸ್ಲಾ ಕಾರ್ಸ್ ಗಳನ್ನ ಯಾವಾಗ ನೋಡ್ತೀವಿ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ A72, A52 4G, A52 5G ಈ ಮೂರು ಮೊಬೈಲ್ಸ್ ಗಳಲ್ಲಿ 120 ಹರ್ಟ್ಸ್ ರಿಫ್ರೆಶ್ ರೇಟ್ ಇರುತ್ತೆ ಅಂತ ಹೇಳ್ಬಿಟ್ಟು ನ್ಯೂಸ್ ಆದ್ರೆ ಬರ್ತಾ ಇದೆ. ಇವು ಬಂದ್ಬಿಟ್ಟು ಮಿಡ್ ರೇಂಜ್ ಮತ್ತೆ ಬಂದ್ಬಿಟ್ಟು ಬಜೆಟ್ ಅಲ್ಲಿ ಆದ್ರೆ ತರ್ತಾ ಇದ್ದಾರೆ. ಈ ಮೊಬೈಲ್ಸ್ ಗಳನ್ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಇನ್ನ ಯಾವುದೇ ರೀತಿ ಇನ್ಫಾರ್ಮೇಶನ್ ಆದ್ರೆ ಹೊರಗೆ ಬಂದಿಲ್ಲ. ಸೊ ನೋಡೋಣಂತೆ ಈ ಮೊಬೈಲ್ಸ್ ಗಳನ್ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ಸ್ಯಾಮ್ಸಂಗ್ ಗ್ಯಾಲಕ್ಸಿ F62 ಈ ಮೊಬೈಲ್ ನ ಇವತ್ತು ನಮ್ಮ ಇಂಡಿಯಾದಲ್ಲಾದ್ರೆ ಲಾಂಚ್ ಮಾಡಿದ್ದಾರೆ. ಈ ಮೊಬೈಲ್ ಡಿಸ್ಪ್ಲೇ ಸೈಜ್ ನೋಡ್ಕೊಂಡ್ರೆ 6.7 ಇಂಚಸ್ ಫುಲ್ HD ಪ್ಲಸ್ MOLED ಡಿಸ್ಪ್ಲೇ ಇಂದ ಬರುತ್ತೆ. ಸ್ಟೋರೇಜ್ ನೋಡ್ಕೊಂಡ್ರೆ 128GB ಇರುತ್ತೆ, ರ್ಯಾಮ್ ನೋಡ್ಕೊಂಡ್ರೆ 8GB ಇರುತ್ತೆ. ಇನ್ನ ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಸ್ಯಾಮ್ಸಂಗ್ Exynos 9825 ಈ ಪ್ರೊಸೆಸರ್ ನಾದ್ರೆ ಯೂಸ್ ಮಾಡಿದ್ದಾರೆ. ಇನ್ನ ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ರೇಟ್ ಸೈಡ್ ನಿಮಗೆ ಕ್ವಾಡ್ ಕ್ಯಾಮ್ರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮ್ರಾ 64 ಮೆಗಾ ಪಿಕ್ಸೆಲ್, ಸೆಕೆಂಡರಿ ಕ್ಯಾಮ್ರಾ 12 ಮೆಗಾ ಪಿಕ್ಸೆಲ್ ವೈಡ್ ಆಂಗಲ್ ಸೆನ್ಸರ್, ಥರ್ಡ್ ಕ್ಯಾಮ್ರಾ 5 ಮೆಗಾ ಪಿಕ್ಸೆಲ್ ಡೆಪ್ತ್ ಸೆನ್ಸರ್, ಫೋರ್ತ್ ಕ್ಯಾಮ್ರಾ 5 ಮೆಗಾ ಪಿಕ್ಸೆಲ್ ಮ್ಯಾಕ್ರೋ ಸೆನ್ಸರ್, ಫ್ರಂಟ್ ಕ್ಯಾಮ್ರಾ 32 ಮೆಗಾ ಪಿಕ್ಸೆಲ್ ಇರುತ್ತೆ. ಆಂಡ್ರಾಯ್ಡ್ 11 ಇಂದ ಔಟ್ ಆಫ್ ಬಾಕ್ಸ್ ಆಗುತ್ತೆ. ಬ್ಯಾಟರಿ ನೋಡ್ಕೊಂಡ್ರೆ 7000 mAh ಬ್ಯಾಟರಿ ಇರುತ್ತೆ. 25 ವಾಟ್ ಫಾಸ್ಟ್ ಚಾರ್ಜರ್ ಗಾದ್ರೆ ಸಪೋರ್ಟ್ ಮಾಡುತ್ತೆ. ಇನ್ನ ಈ ಮೊಬೈಲ್ ಪ್ರೈಸ್ ನೋಡ್ಕೊಂಡ್ರೆ 6GB 128GB 23,999, 8GB 128GB 25,999. ಫೆಬ್ರವರಿ 22ರಿಂದ ಫ್ಲಿಪ್ಕಾರ್ಟ್ ಅಲ್ಲಿ ಸೇಲ್ ಗಾದ್ರೆ ತರ್ತಾ ಇದ್ದಾರೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಪೋಕೋ X3 Pro ಈ ಮೊಬೈಲ್ ಗೆ ಸಂಬಂಧಪಟ್ಟ ಮಾಡೆಲ್ ನಂಬರ್ ಅನ್ನೋದು ಥೈಲ್ಯಾಂಡ್ MBTC ಸರ್ಟಿಫಿಕೇಶನ್ ಸೈಟ್ ಅಲ್ಲಿ ಆದ್ರೆ ಸ್ಪಾಟ್ ಆಗಿದೆ. ಈ ಮೊಬೈಲ್ ಅಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 855 ಈ ಪ್ರೊಸೆಸರ್ ನಾದ್ರೆ ಯೂಸ್ ಮಾಡಿದ್ದಾರೆ. ಸೊ ಆದಷ್ಟು ಬೇಗ ಈ ಮೊಬೈಲ್ ನ ಪೋಕೋದವರು ಲಾಂಚ್ ಆದ್ರೆ ಮಾಡ್ತಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ವಿವೋ X50 ಈ ಮೊಬೈಲ್ ಗೆ ಒಂದು ಹೊಸ ಅಪ್ಡೇಟ್ ನ ರೋಲ್ ಔಟ್ ಆದ್ರೆ ಮಾಡ್ತಾ ಇದ್ದಾರೆ. ಈ ಅಪ್ಡೇಟ್ ಇಂದ ನಿಮಗೆ ಆಂಡ್ರಾಯ್ಡ್ 11 ಹಾಗೆ ಬಂದ್ಬಿಟ್ಟು ಫನ್ ಟಚ್ OS 11 ಆದ್ರೆ ಸಿಗುತ್ತೆ. ಯಾರಾದ್ರೂ ವಿವೋ X50 ಯೂಸ್ ಮಾಡ್ತಾ ಇದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಈ ಅಪ್ಡೇಟ್ ಆದ್ರೆ ಬಂದಿರುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಮೋಟೋ E7 ಪವರ್ ಈ ಮೊಬೈಲ್ ನ ನಮ್ಮ ಇಂಡಿಯಾದಲ್ಲಿ ಫೆಬ್ರವರಿ 19ಕ್ಕೆ ಲಾಂಚ್ ಆದ್ರೆ ಮಾಡ್ತಾ ಇದ್ದಾರೆ. E7 ಪ್ಲಸ್ ಗೆ ಸಕ್ಸಸರ್ ಅಂತಾನೆ ಹೇಳ್ಬೋದು. ಇದು ಬಂದ್ಬಿಟ್ಟು ಬಜೆಟ್ ಮೊಬೈಲು, 20,000 ಒಳಗೆ ನಿಮಗೆ ಈ ಮೊಬೈಲ್ ಆದ್ರೆ ಸಿಗುತ್ತೆ. ಸೊ ನೋಡೋಣಂತೆ ಫೆಬ್ರವರಿ 19ಕ್ಕೆ ನಮಗೆ ಇನ್ನಷ್ಟು ಇನ್ಫಾರ್ಮೇಶನ್ ಆದ್ರೆ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್, ಐಫೋನ್, ಮ್ಯಾಕ್ ಈ ರೀತಿಯಾಗಿ ತುಂಬಾ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಗಳಾದ್ರೆ ನೆನಪಾಗುತ್ತೆ. ಇವಾಗ ಆಪಲ್ ಅಂದ ತಕ್ಷಣ ನಮಗೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಗಳ ಜೊತೆಗೆ ಒಂದು ಕಾರು ಕೂಡ ನೆನಪಾಗುತ್ತೆ. ಯಾಕೆ ಅಂದ್ರೆ ರೀಸೆಂಟ್ ಆಗಿ ಆಪಲ್ ಕಂಪ್ನಿಯವರು ಹೇಳಿದ್ದೇನು ಅಂದ್ರೆ 2024 ಎಲೆಕ್ಟ್ರಿಕ್ ಕಾರ್ನ ಆಪಲ್ ಕಂಪ್ನಿ ಎಲೆಕ್ಟ್ರಿಕ್ ಕಾರ್ನ ನಾವು ಲಾಂಚ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆಪಲ್ ಕಂಪ್ನಿ ಅವರಾದ್ರೆ ಹೇಳಿದ್ರು. ಅದಕ್ಕೋಸ್ಕರ ತುಂಬಾ ಪ್ರಯತ್ನ ಆದ್ರೆ ಮಾಡ್ತಾ ಇದ್ದಾರೆ. ಆಪಲ್ ಕಂಪ್ನಿ ಸಿಇಒ ಎಲೋನ್ ಮಸ್ಕ್ ಟೆಸ್ಲಾ ಸಿಇಒ ಜೊತೆ ಒಂದು ಅಪಾಯಿಂಟ್ಮೆಂಟ್ ಆದ್ರೆ ಫಿಕ್ಸ್ ಮಾಡಿದ್ರು. ಆದ್ರೆ ಎಲೋನ್ ಮಸ್ಕ್ ಅದನ್ನ ರಿಜೆಕ್ಟ್ ಆದ್ರೆ ಮಾಡಿದ್ರು. ಯಾಕೆ ಅಂದ್ರೆ ಅಟ್ ಪ್ರೆಸೆಂಟ್ ಒಳ್ಳೆ ಎಲೆಕ್ಟ್ರಿಕ್ ಕಾರ್ಸ್ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇರೋದಂದ್ರೆ ಅದು ಬಂದ್ಬಿಟ್ಟು ಟೆಸ್ಲಾ ಅಂತಾನೆ ಹೇಳ್ಬೋದು.
ಟೆಸ್ಲಾ ಕಾರ್ಸ್ ಗಳಲ್ಲಿ ಯೂಸ್ ಮಾಡೋ ಮೆಕ್ಯಾನಿಸಮ್ ನ ನಮ್ ಕಾರಲ್ಲಿ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಆಪಲ್ ಕಂಪ್ನಿಯವರು ಪ್ಲಾನ್ ಆದ್ರೆ ಮಾಡಿದ್ರು. ಆದ್ರೆ ಎಲೋನ್ ಮಸ್ಕ್ ಅದಕ್ಕೆ ಅವಕಾಶ ಆದ್ರೆ ಮಾಡ್ಕೊಡ್ಲಿಲ್ಲ. ಇವಾಗ ವೋಕ್ಸ್ ವ್ಯಾಗನ್ ಸಿಒ ಮತ್ತೆ ಬಂದ್ಬಿಟ್ಟು ನಿಸಾನ್ ಕಂಪ್ನಿ ಸಿಒ ಅವರು ಹೇಳ್ತಾ ಇರೋದು ಏನು ಅಂದ್ರೆ, ಮೊಬೈಲ್ ಗಳನ್ನ ತಯಾರಿ ಮಾಡೋರು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡ್ ಗೆ ಬರಕ್ ಆಗೋದಿಲ್ಲ, ಇದೇನೋ ಆಟ ಅನ್ಕೋಬಿಟ್ಟಿದ್ದಾರೆ, ಮಾತಲ್ಲಿ ಹೇಳೋದೆಲ್ಲ ಮಾಡಿ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ಕಂಪ್ನಿ ಸಿಇಒ ಅವರು ಇವಾಗ ಆಪಲ್ ಕಂಪ್ನಿಗೆ ಸವಾಲಾದ್ರೆ ಹಾಕ್ತಾ ಇದ್ದಾರೆ. ಸೊ ಇದೇನು ಹೊಸದೇನಲ್ಲ, ಆಪಲ್ ಕಂಪ್ನಿಯವರು ಒಂದ್ಸಲ ಮಾಡ್ತೀವಿ ಅಂತ ತಲೆಯಲ್ಲಿ ಡಿಸೈಡ್ ಆದ್ರು ಅಂದ್ರೆ ಮಾಡೇ ಮಾಡ್ತಾರೆ. ಆದ್ರೆ ಇನ್ನೂ ಒಂದ್ ಸ್ವಲ್ಪ ಲೇಟ್ ಆಗ್ಬೋದು. ಸೊ ಇವಾಗ ಆಪಲ್ ಕಂಪ್ನಿಯವ್ರು ಹೇಳ್ತಾ ಇರೋದೇನು ಅಂದ್ರೆ 2024 ತರ್ತೀವಿ ಅಂತ ಇದ್ದಾರೆ, ಅದು 2030 ಹೋಗ್ಬೋದು. ಸೊ ಈ ರೀತಿಯಾಗಿ ಒಂದ್ ಸ್ವಲ್ಪ ಪೋಸ್ಟ್ಪೋನ್ ಆಗ್ಬೋದೇ ಹೊರತು ಅವರು ತರದ್ ಮಾತ್ರ ಬಿಡೋದಿಲ್ಲ. ಸೊ ನೋಡೋಣಂತೆ ಯಾವಾಗ ಆಪಲ್ ಕಾರ್ಸ್ ಗಳನ್ನ ನಾವು ನೋಡ್ತೀವಿ ಅಂತ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರೆಡ್ಮಿ ನೋಟ್ 10 ಸೀರೀಸ್ ಮೊಬೈಲ್ಸ್ ಗಳನ್ನ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಆದ್ರೆ ಬರ್ತಾ ಇದೆ. ಟೋಟಲ್ ಆಗಿ ಇವರು 4 ಮೊಬೈಲ್ಸ್ ಗಳನ್ನಾದ್ರೆ ಲಾಂಚ್ ಮಾಡ್ತಾ ಇದ್ದಾರೆ. ಮಾರ್ಚ್ 10ನೇ ತಾರೀಕು ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಆದ್ರೆ ಬರ್ತಾ ಇದೆ. ಸೊ ನೋಡೋಣಂತೆ ಈ ಮೊಬೈಲ್ಸ್ ಗಳನ್ನ ನಮ್ಮ ಇಂಡಿಯಾದಲ್ಲಿ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ವಿವೋ S9 ಈ ಮೊಬೈಲ್ ಗೆ ಸಂಬಂಧಪಟ್ಟ ಸ್ಪೆಸಿಫಿಕೇಶನ್ಸ್ ಆದ್ರೆ ಲೀಕ್ ಆಗಿದೆ. ಈ ಮೊಬೈಲ್ ಡಿಸ್ಪ್ಲೇ ಬಂದ್ಬಿಟ್ಟು 6.4 ಇಂಚಸ್ ಫುಲ್ HD ಪ್ಲಸ್ MOLED ಡಿಸ್ಪ್ಲೇ ಇಂದ ಬರುತ್ತೆ. 12GB ರ್ಯಾಮ್ ಇರುತ್ತೆ. ಹಾಗೆ ಬಂದ್ಬಿಟ್ಟು ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು MediaTek Dimensity 1100 ಈ ಪ್ರೊಸೆಸರ್ ನಾದ್ರೆ ಯೂಸ್ ಮಾಡ್ತಾ ಇದ್ದಾರೆ. ಇದು ಬಂದ್ಬಿಟ್ಟು 6 ನ್ಯಾನೋಮೀಟರ್ ಮೇಲೆ ಬಿಲ್ಡ್ ಆಗಿರೋ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಇನ್ನ ಫ್ರಂಟ್ ಕ್ಯಾಮ್ರಾ ನೋಡ್ಕೊಂಡ್ರೆ 44 ಮೆಗಾ ಪಿಕ್ಸೆಲ್ ಇರುತ್ತೆ ಅಂತ ಹೇಳ್ಬಿಟ್ಟು ಆದ್ರೆ ಗೊತ್ತಾಗ್ತಾ ಇದೆ. ಸೊ ನೋಡೋಣಂತೆ ಈ ಮೊಬೈಲ್ ನ ನಮ್ಮ ಇಂಡಿಯಾದಲ್ಲಿ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ಸೊ ಇಷ್ಟೇ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ಎಲ್ಲ ಲೇಟೆಸ್ಟ್ ವಿಡಿಯೋಸ್ ನಿಮಗೆ ಬೇಗ ನೋಟಿಫಿಕೇಶನ್ ಆದ್ರೆ ಬಂದ್ಬಿಡುತ್ತೆ. ಥ್ಯಾಂಕ್ ಯು ಗೈಸ್.